ಇವಾಗ ಮತ್ತೊಂದು ವಿಷಯ ಏನಂದರೆ ಝಾಂಬಿ ಡ್ರಗ್ ಅಂತ ಒಂದು ಪೋಸ್ಟ್ ನೋಡಿದೆ. ಒಬ್ಬ ವ್ಯಕ್ತಿ 2 ಅವರಿಂದ ನಿಂತ್ಕೊಂಡೇ ಇದ್ದಾನೆ ಅಂದ್ಬಿಟ್ಟು. 2 ಅವರನೇ ನಿಂತ್ಕೊಂಡು ಝಾಂಬಿ ಡ್ರಗ್ ಬಂದಿದೆ ಹೋಗಲಿ, ಅದು ಎಲ್ಲಿಂದ ಬಂತು ಅಂತ ಗೊತ್ತಾಯ್ತಾ? 2 ದಿನ ಆಯ್ತು ಈ ನ್ಯೂಸ್ ಬಂದು ಸೋಷಲ್ ಮೀಡಿಯಾದಲ್ಲಿ. ಇದು ಎಲ್ಲಿಂದ ಬಂತು, ಯಾವ ರಾಜ್ಯದಿಂದ ಬಂತು, ಏನಕ್ಕೋಸ್ಕರ ಬಂತು, ಎಲ್ಲಿ ಗಂಟ ಸ್ಪ್ರೆಡ್ ಆಗಿದೆ ಇದು ಈ ಡ್ರಗ್ಗು ಅಂತ ಗೊತ್ತಾಯ್ತಾ ಯಾರಿಗಾನು? ಇದಿಲ್ಲ ಆಯಿತಾ. ಝಾಂಬಿ ಡ್ರಗ್ ಅಂದರೆ ಯಾವ್ದು ಗೊತ್ತಾ? ಈಗಿನ ಜನ್ರೇಷನ್ ಸೋಷಲ್ ಮೀಡಿಯಾ. ಬೆಳಗ್ಗೆ ಎದ್ದರೆ ಮೊಬೈಲ್ 30 ಸೆಕೆಂಡ್ ರೀಲ್ಸಲ್ಲೇ ಜೀವನ ಕಳೆದು ಬಿಡ್ತೀರಾ ಹೊರ್ತು, ಆಯಿತಾ? 30 ಸೆಕೆಂಡ್ ರೀಲ್ಸ್ ಕಷ್ಟ ಇದೆ. 3 ಅವರ್ ಫಿಲಮ್ನ 30 ಸೆಕೆಂಡ್ ನಾವು ರೀಲಲ್ಲಿ ಡಿಸೈಡ್ ಮಾಡ್ತೀರಿ ಅಂದರೆ ಅದು ತಪ್ಪು. ಓಕೆನಾ? 3 ನಿಮಿಷ ಫಿಲಮ್ 3 ಅವರ್ ಫಿಲಮ್ ಮಾಡಬೇಕಂದ್ರೆ 3 ವರ್ಷ ಕಷ್ಟಪಟ್ಟವರು ಇದ್ದಾರೆ. ಓಕೆನಾ? 3 ನಿಮಿಷ ವೀಡಿಯೋ ಮಾಡಬೇಕಂದ್ರೆ 30 ನಿಮಿಷ ಕಷ್ಟಪಟ್ಟಿರೋರು ಇದ್ದಾರೆ. ಅದಲ್ಲ, ನಮ್ಮ ಜೀವನನ 30 ಸೆಕೆಂಡಲ್ಲಿ ನೀವು ಇಕ್ತೀರ ಅಂದರೆ ನೀವು ರಿಯಲ್ ಝಾಂಬಿ ಡ್ರಗ್ ಅಂದರೆ ನಮ್ಮ ಸೋಷಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಬೆಳಗ್ಗೆ ಎದ್ದರೆ ನೀವು ಮೊಬೈಲ್ ಯೂಸ್ ಮಾಡ್ತೀರ ನೋಡು, ಇದೇ ಝಾಂಬಿ ಡ್ರಗ್. ಓಂ ನಮಃ ಶಿವಾಯ.